ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೀವೆಲ್ಲರೂ ಬಂದಿದ್ದು ನಮಗೆ ತುಂಬಾ ಖುಷಿ ಆಯ್ತು. ಇವತ್ತು ನನ್ನ ಮುದ್ದು ನಾದ್ನಿ ಜಾನ್ವಿ ಬರ್ತ್ಡೇ. ಇವಳು ಜೀವನದಲ್ಲಿ ಖುಷಿಯಾಗಿರ್ಲಿ, ಯಾವಾಗ್ಲೂ ನಗ್ನಗ್ತಾ ಇರ್ಲಿ, ಇವಳು ಆಸೆ ಪಟ್ಟಿದ್ದೆಲ್ಲ ಈಡೇರ್ಲಿ ಅಂತ ನಾವೆಲ್ಲರೂ ವಿಶ್ ಮಾಡೋಣ. ಜಾನು, ಕೇಕ್ ಕಟ್. ಹ್ಯಾಪಿ ಬರ್ತ್ಡೇ ಜಾನು. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಅಣ್ಣ. ಹ್ಯಾಪಿ ಬರ್ತ್ಡೇ ಜಾನು. ಥ್ಯಾಂಕ್ ಯು ಅತ್ತಿಗೆ. ಎಕ್ಸ್ಕ್ಯೂಸ್ ಮೀ ಜಾನು, ನಾನು ನಿಮ್ಮ ಅಣ್ಣನ ಹತ್ರ ಸ್ವಲ್ಪ ಮಾತಾಡಬೇಕು. ಹೋಗಿ ಹೋಗಿ ಹೋಗಿ, ಅಣ್ಣ ನಾಚ್ಕೊಂಡು ರೂಮಿಗೆ ಹೋದ ಅನ್ಸುತ್ತೆ. ನೀವು ಆರಾಮಾಗಿ ಹೋಗಿ ಮಾತಾಡಿ. ತೀರ್ಥ, ಪ್ಲೀಸ್ ತೀರ್ಥ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಬನ್ನಿ ಒಂದು ನಿಮಿಷ. ಅವಳ್ದು ಯಾಕೋ ಅತ್ತಿವಾಯ್ತು. ಬನ್ನಿ ಅತ್ತ. ಅಲ್ಲ, ಅವಳು ಹಿಂದೆನೇ ಹೋಗ್ತಿದ್ದಾಳೆ, ನೀನ್ ಯಾಕೆ ತಡಿತಾ ಇದೆಯಾ? ಹೋಗ್ಲಿ ಬಿಡಿ, ಅವ್ರ ಮನ್ಸಲ್ಲಿ ಇನ್ನೂ ನೋವಿರುತ್ತಲ್ವಾ. ಒಂದೆರಡು ಮಾತಾಡಿದ್ರೆ ಅವ್ರಿಗೂ ಮನ್ಸು ಹಗುರ ಆಗುತ್ತೆ. ಸಾಹೇಬ್ರು ಅವ್ರಿಗೆಲ್ಲಾನು ಅರ್ಥ ಮಾಡಿಸ್ತಾರೆ. ಈಗ ನೀವಲ್ಲೋದ್ರೆ ಅವ್ರ ಖುಷಿ ಹಾಳಾಗಲ್ವಾ? ಏನ್ ಹಾಳಾಗೋದು? ಅವಳು ಖುಷಿ ಕಟ್ಕೊಂಡು ನನಗೇನಾಗ್ಬೇಕು? ಏನ್ ಮಾತಾಡ್ಕೊಂಡು ನಿಂತ್ಬಿಟ್ಟೆ? ಕೇಕ್ ಕಟ್ ಮಾಡಿದಲ್ಲ ಮುಗೀತು. ಈಗ ಬಂದ್ ಗೆಸ್ಟ್ಗಳೆಲ್ಲ ಊಟಕ್ಕೆ ಬರ್ತಾರೆ. ಊಟ ರೆಡಿ ಇದೆಯೋ ಇಲ್ವಾ? ಏಯ್, ನಾಲ್ಗೆ ಮೇಲೆ ನಿಗಾ ಇರ್ಲಿ. ಇವಳೇ ನಿಮ್ ಮನೆಗೆ ಕೆಲಸದವಳಲ್ಲ. ನೀನ್ ಅತ್ಕೆ ಅನ್ನೋದು ನೆನ್ಪಿರ್ಲಿ. ಪಪ್ಪ ದೇವ್ರಿ, ಇವಾಗ ನಾನು ಈ ರಿಲೇಶನ್ಶಿಪ್ಸ್ ಎಲ್ಲ ಇಟ್ಕೊಂಡು ಏನ್ ಮಾಡ್ಲಿ? ಗೆಸ್ಟ್ಗಳೆಲ್ಲ ಇವಾಗ ಊಟಕ್ಕೆ ಬರ್ತಾರೆ. ಇವ್ಳು ಊಟ ರೆಡಿ ಮಾಡಲ್ಲ ಅಂತ ಏನಾದ್ರು ಹೇಳಿದ್ರೆ ನಾನು ಹೋಟೆಲಿಂದ ಆದ್ರೂ ಊಟ ತರಿಸ್ತಾ ಇದ್ದೆ. ಜಾನ್ವಿ ಅವರೇ, ಅಡುಗೆ ಎಲ್ಲ ಸಿದ್ಧವಾಗಿದೆ. ಬಂದವ್ರಿಗೆ ಊಟಕ್ಕೆ ಏನು ಕೊರತೆ ಇಲ್ಲ. ಆ ಕೆಲಸ ನಾನು. ಡೋಂಟ್ ಟಚ್ ಮೀ. ಜಾನು, ಅಲ್ಲೇನ್ ಮಾಡ್ತಿದ್ಯಾ? ಬಂದೆ ಅದಕ್ಕೆ. ಎಂಜಾಯ್ ದ ಪಾರ್ಟಿ. ಬಾ, ಇಲ್ಲಿ ಬನ್ನಿ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಮ್ಯೂಸಿಕ್. ಅತ್ತೆ, ನೀವು ಹೋಗಿ ಅವ್ರ ಜೊತೆ ಮಾತಾಡ್ತೀರಿ. ನಾನು ಅಡುಗೆ ಎಲ್ಲ ಸಿದ್ಧವಾಗಿದೆಯಾ ಅಂತ ನೋಡ್ತೀನಿ. ಹಾ, ಇಲ್ಲ, ಸುಮಾ ಒಬ್ಬಳನ್ನೇ ಬಿಟ್ರೆ ಅವರೆಲ್ಲ ಸೇರ್ಕೊಂಡು ಹುರ್ಕೊಂಡು ತಿಂದ್ಬಿಡ್ತಾರೆ.
ಕಿವಿನೇ ಕಿತ್ತೋಗೋ ಥರ ಸೌಂಡ್ ಹಾಕಿದಾಳೆ. ಇವಳು ಇದನ್ನ ಮನೇಲಿ ಕೊಡ್ಲಾ ಬಬ್ಬನ್ ಕೊಡ್ಲಾ? ಛೇ, ಸ್ವಲ್ಪನೂ ಬುದ್ಧಿ ಇಲ್ಲ. ಅತ್ತೆ, ನಂಗೂ ಇದೆಲ್ಲ ಹೊಸದು. ಇಷ್ಟೊಂದು ಜೋರಾಗಿ ಹಾಡು ಹಾಕೊಂಡು ಕುಣಿತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನಮ್ಮ ಕಾಲೋನಿಲಿ ಗಣೇಶ ಹಬ್ಬಕ್ಕೋ ದೀಪಾವಳಿ ಹಬ್ಬಕ್ಕೋ ಈ ಥರ ಕುಣಿತಿದ್ರು. ಆದ್ರೆ ಇಲ್ಲಿ ಹುಟ್ಟಹಬ್ಬಕ್ಕೆ ಮನೇಲಿ ಇಷ್ಟೊಂದು ಕುಣಿತಾರೆ. ಇದೆಲ್ಲ ನಿಂಗೆ ಇಷ್ಟ ಆಗ್ತಾ ಇದೆಯಾ? ಶಬ್ದ ಇಷ್ಟ ಆಗದೆ ಇರ್ಬೋದು ಅತ್ತೆ, ಆದ್ರೆ ಅವ್ರ ಮುಖದಲ್ಲಿ ಅಷ್ಟು ನಗು, ಎಷ್ಟು ಸಂತೋಷವಾಗಿದ್ದಾರೆ ನೋಡಿ. ಅದ್ ನೋಡಕ್ಕೆ ಚಂದ. ಹುಚ್ಚ ಹುಡುಗಿ ನೀನು. ಇರು ಬಂದೆ. ಅತ್ತೆ, ಎಲ್ಲಿ ಹೋಗ್ತಿದ್ದೀರಾ? ಯಾಕೆ ಎಲ್ಲದಕ್ಕೂ ನನ್ನ ತಡಿತೀಯಾ? ಒಂದ್ ನಿಮಿಷ ಸುಮ್ಮನಿರು. ಏ ಜಾನು, ಜಾನು! ಅಯ್ಯೋ ತೀರ್ಥ ಪ್ಲೀಸ್ ನಿಂತ್ಕೊಳ್ಳಿ. ತೀರ್ಥ ಪ್ಲೀಸ್. ತೀರ್ಥ ಪ್ಲೀಸ್ ಲೆಟ್ ಮಿ ಎಕ್ಸ್ಪ್ಲೇನ್. ನಾನು ಯಾಕೆ ಹೀಗೆ ಮಾಡಿದೆ ಅನ್ನೋದಕ್ಕೊಂದು ಕಾರಣ ಇದೆ. ಪ್ಲೀಸ್ ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ. ನೀವು ನನ್ನ ಪ್ರೀತಿನ ಅರ್ಥ ಮಾಡ್ಕೋಬೇಕಾಗಿತ್ತು. ಮಾಡ್ಕೊಂಡಿದ್ದಿದ್ರೆ ನೀನು ಈ ನಾಟಕ ಆಡ್ತಾ ಇರಲಿಲ್ಲ. ಐ ವಾಸ್ ಸ್ಕೇರ್ಡ್. ನಾನು ಹೆದ್ರು ಬಿಟ್ಟಿದ್ದೆ ತೀರ್ಥ. ಮನೇಲಿ ನಿಮ್ಗೂ ಸುಮಾನಿಗೂ ಶಾಸ್ತ್ರ ಆಗ್ತಿದೆ ಅಂತ ಗೊತ್ತಾದ ಮೇಲೂ ನಾನು ಹೇಗೆ ನೋಡ್ಕೊಂಡಿರ್ಲಿ ಹೇಳಿ? ನೀವು ನನ್ನಿಂದ ಎಲ್ಲಿ ದೂರ ಆಗ್ತಿರೋ ಅನ್ನೋ ಭಯಕ್ಕೆ ನಾನು ಹಾಗೆಲ್ಲ ನಾಟಕ ಮಾಡ್ಬೇಕಾಯ್ತು. ಅಂದ್ರೆ ನನ್ನ ಕ್ಯಾರೆಕ್ಟರ್ ಮೇಲೂ ನಿನ್ನ ನಂಬಿಕೆ ಇಲ್ವಾ? ಅಯ್ಯೋ ಹಾಗಲ್ಲ ತೀರ್ಥ, ಪ್ಲೀಸ್ ನನ್ನನ್ನು ತಪ್ಪು ತಿಳ್ಕೊಬೇಡಿ. ಅದು ಅತ್ತೆ ಬಂದು ನಿಮ್ಮನ್ನ ಮರ್ತು ಬಿಡು ಅಂತ ಹೇಳಿದ್ರು. ನನಗೆ ಹೇಗಾಗಬೇಕು ಹೇಳಿ? ಒಂದು ಸಲಕ್ಕೆ ನನ್ನ ಜೀವನೇ ಹೋದಾಗಾಯ್ತು. ನಾನು ನೀವು ಒಂದಾಗಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಅದಕ್ಕೆ ನನ್ನ ಹತ್ರ ಹೇಳಬೇಕಾಗಿತ್ತು. ಆದ್ರೆ ನಿಮಗೆ ನನ್ನ ಹತ್ರ ಹೇಳಬೇಕು ಅಂತಾನೆ ಅನ್ಸ್ಲಿಲ್ಲ ಅಲ್ವಾ? ಯಾಕಂದ್ರೆ ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ನೀವು ಮಾಡಿರೋ ನಾಟಕದಿಂದ 2 ಸಮಸ್ಯೆಗಳಾಯ್ತು. ಒಂದು, ನನಗೆ ನಿಮ್ಮ ಮೇಲೆ ನಂಬಿಕೆ ಹೋಯ್ತು. ಇನ್ನೊಂದು, ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಾನೆ ಗೊತ್ತಾಯ್ತು. ಏನ್ ಮಾಡ್ತಾ ಇದ್ಯಾ? ಇದೇನ್ ಮನೆ ಅನ್ಕೊಡ್ಯಾ ಪಬ್ಬ ಅನ್ಕೊಡ್ಯಾ? ಅಕ್ಕ ಪಕ್ಕದ ಮನೆಯವರು ನ್ಯೂಸೆನ್ಸ್ ಕೇಸ್ ಬುಕ್ ಮಾಡ್ತಾರೆ. ಮೈ ಮೇಲೆ ಪ್ರಜ್ಞೆ ಇಲ್ಲ ನಿಂಗೆ? ಮಾ, ಹೊರಗಡೆ ಹೋಗಿ ಫ್ರೆಂಡ್ಸ್ ಜೊತೆ ಎಲ್ಲ ಪಾರ್ಟಿ ಮಾಡೋಣ ಅಂದ್ರೆ ಅದಕ್ಕೆ ನೀನು ನಿನ್ ಆ ಮನೆ ಕೆಲಸದೋಳು ತಡೆದ್ರಿ ತಾನೇ ನನ್ನ. ಅದಕ್ಕೆ ಫ್ರೆಂಡ್ಸ್ನೆಲ್ಲ ಮನೆಗೆ ಕರೆದು ನನ್ನ ಬರ್ಡೇ ಪಾರ್ಟಿ ಎಂಜಾಯ್ ಮಾಡ್ತಾ ಇದೀವಿ. ಲೆಟ್ಸ್ ಎಂಜಾಯ್ ಅಮ್ಮ. ಇವತ್ತು ಒಂದಿನ ತಾನೇ. ಆಮೇಲೆ ಅದೇನೋ ಅಂದಲ್ಲ ನ್ಯೂ ಸೆನ್ಸ್ ಅಂತ, ಅದೇನಾದ್ರೂ ಆದ್ರೆ ಅಣ್ಣನ ಹೆಸರು ಹೇಳ್ಬಿಡು ಆಯ್ತಾ? ಗೋಮಾ ಪ್ಲೀಸ್, ಐ ವಾಂಟ್ ಟು ಎಂಜಾಯ್. ಗೋ, ಹೋಗಮ್ಮ ಸುಮ್ಮನೆ. ಗೋ ಗೋ ಗೋ. ಜಾನು, ಭಾವನಾ, ಅಮ್ಮ ಬೈತಿರ್ಬೇಕು. ನಿಮ್ಮ ಅಮ್ಮಂಗೆ ಬೈಯೋದು ಬಿಟ್ರೆ ಇನ್ನೇನು ಗೊತ್ತು ಹೇಳು? ಪಾಪ ಅವಳ ಬರ್ಡೇ ಎಂಜಾಯ್ ಮಾಡೋಕ್ಕೂ ಬಿಡಲ್ಲ. ನಂಬಿಕೆ ಇಲ್ಲ ಅಂದಮೇಲೆ ಈ ಸಂಬಂಧಕ್ಕೆ ಬೆಲೆನೇ ಇಲ್ಲ. ದಯವಿಟ್ಟು ಹಾಗೆ ಹೇಳ್ಬೇಡಿ. ನಾನು ಇದನ್ನೆಲ್ಲ ಮಾಡ್ತಿರೋದು ನಮ್ಮ ಪ್ರೀತಿ ಉಳಿಸ್ಕೊಳ್ಳೋದಕ್ಕೋಸ್ಕರ. ನಾವಿಬ್ರು ಒಂದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದು. ನೀವಿಲ್ಲ ಅಂದರೆ ನಾನು ಬದುಕಿರಲ್ಲ. ಪ್ಲೀಸ್ ಇದು ಒಂದ್ಸಲ ನನ್ನನ್ನು ಕ್ಷಮಿಸ್ಬೇಡಿ. ನಾನು ನಿಮ್ಮ ನಂಬಿಕೆಗೆ ಯಾವತ್ತೂ ಇನ್ನು ಮೋಸ ಮಾಡಲ್ಲ. ನೋಡಿ, ನೀವು ನನಗೆ ಪ್ರಾಮಿಸ್ ಮಾಡಿದ್ದೀರಾ ಎಲೆಕ್ಷನ್ ಮುಗಿದ್ಮೇಲೆ ನನ್ನನ್ನು ಮದುವೆ ಆಗ್ತೀನಿ ಅಂತ. ನಾನು ನಿಮ್ಮನ್ನು ನಂಬ್ತೀನಿ. ಪ್ಲೀಸ್ ನಿತ್ಯ, ಪ್ಲೀಸ್.
ಬಂದಿರೋದು ನಿನ್ಗೆ? ಅವಳು ಮೈ ಕೈ ಮುಟ್ಕೊಂಡು ಕುಣಿಯಷ್ಟು ಧೈರ್ಯನ ನಿನ್ಗೆ? ಏಯ್ ಯಾವಳೆ ನೀನು? ಆಫ್ಟರ್ ಆಲ್ ಸರ್ವೆಂಟ್ ನೀನು. ಅರ್ಥ ಆಗ್ಲಿಲ್ಲ ಅಲ್ಲ? ನನ್ನ ಜಾನು ಹೇಳ್ತಿದ್ಲು ನಮ್ಮ ಮನೇಲಿ ಒಬ್ಳು ಕೆಲ್ಸದವಳಿದ್ದಾಳೆ ಅಂತ. ಕೆಲ್ಸದವಳು ಥರ ಇರೋದು ಕಲಿ. ನನ್ಗೇನು ಹೇಳಕ್ ಬರ್ಬೇಡ ನೀನು. ಯಾರೋ ಹೇಳಿದ್ದು? ಯಾರು ಹೇಳಿದ್ ನಾನು ಈ ಮನೆ ಕೆಲ್ಸದವಳು ಅಂತ? ನಾನು ಜಾನ್ವಿ ಅತ್ಗೆ. ಬಾ ಜಾನು, ಇವಳು ಮಾತೇನು ಕೇಳೋದು, ನಾವು ಡ್ಯಾನ್ಸ್ ಮಾಡೋಣ. ಕಮಾಂಡ್ ಡಾರ್ಲಿಂಗ್. ಏಯ್, ಏನೇ ಮಾಡ್ತಿದ್ಯಾ ನೀನು? ನನ್ ಕಣ್ ಮುಂದೆನೆ ನನ್ ಫ್ರೆಂಡ್ ಮೇಲೆ ಕೈ ಮಾಡ್ತೀಯಾ? ಎಷ್ಟು ಕೊಬ್ಬು ನಿನ್ಗೆ? ಅವನು ತಪ್ಪು ಮಾಡ್ದ, ಅದಕ್ಕೆ ಹೊಡೆದಿದ್ದು. ತಪ್ಪ? ಅಂತದೇನೇ ತಪ್ಪು ಮಾಡ್ದ ಅವನು? ತಪ್ಪು ಮಾಡಿದ್ದು ನೀನು. ಫ್ರೆಂಡ್ಸ್ ನನ್ನ ಮನೆ ಕರ್ಸಿರುವಾಗ ಅವ್ರ ಮುಂದೆನೆ ನನಗೆ ಅವಮಾನ ಮಾಡ್ತಿದ್ಯಾ? ತೀರ್ಥ, ನಾನ್ ಪದೇ ಪದೇ ಹೇಳ್ತಾನೆ ಇದ್ದೀನಿ, ಇವಳು ಇದ್ದಲ್ಲೆಲ್ಲ ಜಗಳ ಇದ್ದೇ ಇರುತ್ತೆ. ನಾವು ಖುಷಿಯಾಗಿರೋದು ಇವಳು ಸಹಿಸ್ಕೊಳ್ಳೋದಿಲ್ಲ, ಯಾವಾಗ್ಲೂ ತೊಂದರೆ ಕೊಡೋದಕ್ಕೆ ನೋಡ್ತಾಳೆ. ನಿನಗೆ ಯಾಕಿದು ಅರ್ಥ ಆಗ್ತಾ ಇಲ್ಲ? ಸಾಹೇಬ್ರೆ, ಅವನು ಏನ್ ಅವನು? ಇಲ್ಲಿ ಬಂದಿರೋದೆಲ್ಲ ಫ್ರೆಂಡ್ಸು, ಪಾರ್ಟಿಲಿ ಎಂಜಾಯ್ ಮಾಡ್ತಿದ್ದಾರೆ. ಅದ್ರಲ್ಲಿ ತಪ್ಪು ಹುಡುಕ್ತಿರೋದು ನೀನು, ಯಾಕಂದ್ರೆ ನಿನ್ ಮನ್ಸ್ ಕೊಳಕಾಗಿದೆ. ಸಾಕ್ ಸುಮ್ನೆ. ನೀವು ಬೈದಾಗೆಲ್ಲ ಬೈಸ್ಕೊಂಡಿರೋದಕ್ಕೆ ಆಗಲ್ಲ ನನ್ನ ಕೈಲಿ. ನೀವೆಲ್ಲ ತಪ್ಪು ಮಾಡ್ತಿದ್ದೀರಾ, ಅದನ್ನೆಲ್ಲ ನನ್ನ ಕಣ್ಣಾರೆ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಕ್ ಆಗಲ್ಲ. ನೀವೇ ತಾನೇ ಯಾವಾಗ್ಲೂ ಹೇಳ್ತೀರಾ ಈ ಮನೆ ಘನತೆ ಗೌರವನ ಕಾಪಾಡ್ಬೇಕು ಅಂತ. ಅದನ್ನೇ ನಾನು ಇವಾಗ ಮಾಡಿದ್ದು. ಈ ಮನೆ ಗೌರವ ಹಾಳಾಗೋದಕ್ಕೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಶಟ್ ಅಪ್. ಬಿಡಲ್ಲ ಅನ್ನಕ್ಕೆ ನೀನ್ ಯಾರೇ? ನಾನು ಈ ಮನೆ ಸೊಸೆ.